ಇದೀಗ ಸೊ ನಿಮ್ಮ ಮೇಲೆ ಒಂದು ಆರೋಪಕ್ಕೆ ಬಂದಿರುವಂತಹ ಪ್ರಶ್ನೆಯನ್ನ ಕೇಳಿರುವಂತದ್ದು. ಅವರ ಒಂದು ಪ್ರಶ್ನೆ ಈ ರೀತಿ ಇದೆ, ನೀವು ಅಮಾಯಕ ನೌಕರರ ಮೇಲೆ ಸುಳ್ಳು ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡಿದ್ದೀರಾ ಅನ್ನುವಂತ ಪ್ರಶ್ನೆ. ಎಸ್, ಅಮಾಯಕ ನೌಕರರು, ಅಪ್ಪ ಈ ಮಾತನ್ನ ಕೇಳಕ್ಕೆ ಕಿವಿ ಹೆಂಗೆ ತಂಪಾಗುತ್ತೆ ಮೇಡಮ್ ನಿಮ್ಮ ಕೇಳೋ ಪ್ರಶ್ನೆಗೆ. ಮೊದಲು ಏನಂದ್ರೆ, ಒಂದು ಬಾಲ್ನ ನಾವು ಗೋಡೆಗೆ ಎಸಿದ್ರೆ ಎಷ್ಟು ಜೋರಾಗಿ ಎಸಿತು ಅಷ್ಟೇ ಬರುತ್ತೆ. ಆದ್ರಿಂದ ನೀವು ಎಷ್ಟು ನನ್ನ ಹತ್ರ ಸೌಜನ್ಯತೆ ನೋಡು, ನಾನು ಅಷ್ಟೇ ನಿಮ್ಮ ಹತ್ರ ಸೌಜನ್ಯತೆಯಿಂದ ನಡ್ಕೊಳ್ತೇನೆ. ಒಂದು ಹಂತಕ್ಕೆ ನೀವು ನನ್ನ ಟೀಕೆ ಮಾಡಿ ಎಸ್ ಓಕೆ ಗಾನ್ ನಡೆಯುತ್ತೆ. ನಾಯಕರಾಗದವ್ರಿಗೆ ಸಾಮಾಜಿಕ ಜೀವನಕ್ಕೆ ಬಂದ್ಮೇಲೆ ಅದೆಲ್ಲ ಸಾಮಾನ್ಯ. ತೀರಾ ನಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ, ನಮ್ಮ ಸಂಘದ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯವಾಗಿ ಅವರ ನೀವ್ಯಾರಾದ್ರೂ ಪುರುಷರು ಆಂಕರ್ ಆಗಿದ್ರೆ ಹೇಳ್ತಾ ಇದ್ರು, ಅಂತ ಪದ ಬಳಕೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದಾಗ ಒಬ್ಬ ಉಪ್ಪು ಖಾರ ತಿನ್ನೋ ಒಬ್ಬ ಯಾರೇ ನೌಕರನಾಗಲಿ, ಒಬ್ಬ ಯಾರಿಗೇ ಆಗ್ಲಿ, ಅದು ಮಹಿಳೆ ಆದ್ರೂ ಆಗ್ಬೋದು, ಪುರುಷರಾಗಿರ್ಬೋದು, ಕೋಪ ಬಂದೇ ಬರುತ್ತೆ. ಸಹಜವಾಗಿ ನಾವು ನನ್ನನ್ನ ಇವ್ರ ಉದ್ದೇಶ ಏನ್ ಗೊತ್ತಾ ಮೇಡಮ್, ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಕು. ಇವರ ಉದ್ದೇಶನ ಈಡೇರಿಸ್ಕೊಳ್ಬೇಕಾದ್ರೆ ಮೊದಲು ನನ್ನನ್ನ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಇವರೆಲ್ಲ ಒಂದು ಗುಂಪು ಮಾಡ್ಕೊಂಡವ್ರೆ. ಗುಂಪು ಮಾಡ್ಕೊಂಡು ನನ್ನನ್ನ ರೊಚ್ಚಿಗೆ ಬರ್ಸೋದು, ಪ್ರಚೋದನೆ ಮಾಡಿಸೋದು, ನನ್ನನ್ನ ಕೈಯಲ್ಲಿ ಫೋನ್ ಮಾಡೋದು, ಫೋನ್ ಮಾಡಿ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳೋದು, ಕೆಟ್ಟ ಭಾಷೆಗಳನ್ನ ಬಳಸಿ ನನ್ನ ಹತ್ರ ಮಾತಾಡಿದಾಗ ನಾನು ಏನಾದ್ರೂ ಪ್ರಚೋದನೆ, ನಾನು ಸ್ವಲ್ಪ ಕೋಪಗೊಂಡು ಮಾತಾಡೋದನ್ನ ರೆಕಾರ್ಡ್ ಮಾಡಿ ಗ್ರೂಪ್ ಬಿಡೋದು. ನೋಡ್ರಿ ನಿಮ್ಮ ನಾಯಕರು ಹಿಂಗ್ ಮಾತಾಡ್ತಾ ಇದ್ದಾರೆ, ನಿಮ್ಮ ಇಂಥ ಸಾಮಾನ್ಯ ನೌಕರಿಗೆ ಹಿಂಗ ಗದರಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ ಅಂತ. ಅವ್ರು ಬೈದಿದ್ದೆಲ್ಲ ಎಡಿಟ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಮಾತಾಡೋದು ಮಾತ್ರ ಅಲ್ಲಿ ಹಾಕಿ ತೋರಿಸೋದು. ಇಂಥ ಹೆಣ್ಣು ಮಕ್ಕಳಿಗೆ ಅವಾಚ್ಯವಾಗಿ ಮಾತಾಡೋರಿಗೆ ನಾನು ಬೀದಿಗಿಳಿದು ಇವ್ರ ಜೊತೆ ಹೊಡೆದಾಡಕ್ ನಿಂತ್ಕೊಳ್ಳ. ಅವ್ರ ಮನೆ ಮುಂದೆ ಹೋಗಿ ಹೊಡೆದಾಡಿ ಬಡ್ದಾಡಿ ಇದ್ಕೋಬೇಕು. ಇವ್ರ ಉದ್ದೇಶನೇ ಇದು, ನಾನು ಅವ್ರ ಮನೆ ಹೊರಗೆ ಹೋಗ್ಬೇಕು ಅಥವಾ ಎಲ್ಲಾದ್ರೂ ಇಟ್ಕೊಂಡು ಹೊಡೆದಾಡ್ಬೇಕು, ನನ್ನ ಮೇಲೆ ಕೇಸ್ ಹಾಕ್ಬೇಕು. ಅದಕ್ಕೆ ಬದಲಾಗಿ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ. ಅಮಾಯಕ ನೌಕರನ್ನ ಯಾರನ್ನೂ ಇಲ್ಲಿ ಬಲಿಪಶು ಮಾಡಿಲ್ಲ ನಾನು. ಇಂಥ ಏನು ವಿಕೃತ ಮನಸ್ಸುಗಳಿದೆಯಲ್ಲ ಇವ್ರ ಮೇಲೆ ನಾನು ಮಾಡಿದ್ದೀನಿ. ಒಂದು ಅವಾಚ್ಯ ಶಬ್ದಗಳ ಬೈಯೋದು, ನಮ್ಮ ಸಂಘದ ಲೋಗೋ ನನ್ನ ಫೋಟೋನ ಬಳಸಿ ಇತರ ಬೇರೆ ಸಂಘಟನೆ ಅವರದ QR ಕೋಡ್ ನಾವು ಯೂಸ್ ಮಾಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಹಣ ಸಂಗ್ರಹ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಬೇಕಾಗುತ್ತೆ. ಆ ಕೆಲಸ ಮಾಡಿದ್ದೀನಿ. ಮತ್ತೆ ಇನ್ನೊಂದು, ಇತ್ತೀಚೆಗೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಇಟ್ಕೋಬೇಕು ಅಂತ ನಾವು ಮುಖ್ಯಮಂತ್ರಿಗಳ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಸಾರಿಗೆ ಇಲಾಖೆದು ಡೂಪ್ಲಿಕೇಟ್ ಸಿಗ್ನೇಚರ್, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹೊರಗಡೆ ಬರುತ್ತೆ. ಇದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಾ ಬೇಡವಾ? ಖಂಡಿತವಾಗ್ಲೂ ಕೊಡ್ಲೇಬೇಕಾಗುತ್ತೆ. ಇದನ್ನ ಕೊಟ್ಟಿದ್ದೀನಿ ಅಂದ್ರೆ ಮಾಡಿದವರು ಮೇಲೆ ಕಂಪ್ಲೇಂಟ್ ಕೊಟ್ರೆ ಇವರೆಲ್ಲ ಅಮಾಯಕರಾಗ್ಬಿಟ್ಟು ಅಮಾಯಕ ನೌಕರ ತರ ಇವ್ರು ನಡ್ಕೊಂಡವ್ರ. ಸೊ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಇವರು ಸಾಮಾಜಿಕ ಜಾಲದಲ್ಲಿ ಅಮಾಯಕ ನೌಕರರು ಅಂತ ಬಿಂಬಿಸ್ತಾ ಇದ್ದಾರೆ ಹೊರತು ಇಲ್ಲಿ ಅಮಾಯಕ ನೌಕರ ಮೇಲೆ ನಾನು ಯಾರ ಮೇಲೇನೂ ಕೊಟ್ಟಿಲ್ಲ. ಖಂಡಿತ ನಾನು ಕೊಟ್ಟಿರೋದು ಅಪರಾಧಿಗಳು ಕೃತ್ಯಗಳನ್ನ ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಕೊಟ್ಟಿದ್ದೀನಿ. ಎಸ್ ಸರ್, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಇದೀಗ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗಿದೆ. ಆ ಭ್ರಷ್ಟಾಚಾರವನ್ನ ತಡೆಯುವ ನಿಟ್ಟಿನಲ್ಲಿ ನಿಮ್ಮ ಒಂದು ಒಕ್ಕೂಟ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಸರ್? ಮೇಡಮ್, ಮೊದಲನೇದಾಗಿ ಭ್ರಷ್ಟಾಚಾರ ಅನ್ನೋದು ಮೂಲವನ್ನ ನಾವು ಹುಡ್ಕೋಕ್ ಹೋಗ್ಬೇಕು. ಫಸ್ಟ್ ನಾವು ಭ್ರಷ್ಟಾಚಾರ ನಡೀತಾ ಇದೆ ಸರಿ, ಭ್ರಷ್ಟಾಚಾರದ ಮೂಲ ಎಲ್ಲಿದೆ ಅಂದ್ರೆ ನಮ್ಮಲ್ಲೇ ಇದೆ. ಹೌದು. ಫಸ್ಟ್ ಭ್ರಷ್ಟಾಚಾರ ತಡಿಬೇಕಾಗಿರೋದು ನಾವು ಕೊಡೋದನ್ನ ನಿಲ್ಲಿಸಿದಾಗ ಖಂಡಿತ ಅಲ್ಲಿ ತೆಗೆದುಕೊಳ್ಳುವವರು ಕಡಿಮೆ ಆಗ್ತಾರೆ. ಆದ್ರೆ ನೀವು ಕೊಡೋರು ಕೆಲವು ಮಂದಿ, ಈಗ ನೀವು ಕೊಟ್ಟು ನಾನು ಕೊಟ್ಟಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಅವರು ನಿಮ್ಮನ್ನ ಒಂಥರ ಟ್ರೀಟ್ ಮಾಡ್ತಾರೆ, ನಮ್ಮನ್ನ ಒಂಥರ ಟ್ರೀಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಭ್ರಷ್ಟಾಚಾರ ಒಂಥರ ಚೈನ್ ಲಿಂಕ್ ತರ ಬೆಳೀತಾ ಇದೆ. ಸೊ ಭ್ರಷ್ಟಾಚಾರ ತಡಿಬೇಕಾದ್ರೆ ಫಸ್ಟ್ ನಾವು ಇಲ್ಲೇನಾಗುತ್ತೆ ಅಂದ್ರೆ ನಾವು ಆ ಸಂಸ್ಥೆಯಲ್ಲಿರುವ ಕಾನೂನುಗಳನ್ನ ಕೆಲವೊಂದು ತಿದ್ದುಪಡಿ ಮಾಡಬೇಕು. ನಮ್ಮ ಸಂಸ್ಥೆಯಲ್ಲಿರೋ ಒಂದು ನಿಯಮ ಏನಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಪನಿಷ್ಮೆಂಟ್ ಮಾಡೋದು ಅಲ್ಟಿಮೇಟ್ ಬಂದು DC ಪವರ್ ಕೊಟ್ಟಿರ್ತೀವಿ. DC ಪವರ್ ಕೊಟ್ಟಾಗ ಅವರು ಅಲ್ಲಿ ಒಂದು CND ರೂಲ್ಸ್ ಅಲ್ಲಿ ನಮ್ಗೊಂದು ರೂಲ್ಸ್ ಇದೆ ಮೇಡಮ್.
ಅವರ ಲಾಸ್ಟ್ ಅಲ್ಲಿ ಅವರ ಇಚ್ಛೆಗನುಸಾರವಾಗಿ ಅವರು ಆ ಟೈಮಲ್ಲಿ ಏನ್ ಡಿಸಿಷನ್ ತಗೊಂಡ್ರೆ ಆ ಡಿಸಿಷನ್ ತಗೊಳಕ್ಕೆ ಅಲ್ಲೊಂದು ಪ್ರಾವಿಷನ್ ಕೊಟ್ಬಿಟ್ಟಿದ್ದಾರೆ. ಅವರ ಐಚ್ಛಿಕ ವಿಚಾರಗಳಂತ ಬಿಟ್ಬಿಟ್ಟಿದ್ದಾರೆ. ಆದ್ರಿಂದನೇ ಒಂದು ಹಂತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಮ್ಗೆಲ್ಲ ಅನ್ಸುತ್ತೆ. ಈಗ ಅದಕ್ಕೆ ನಾವು ಕೇಳ್ತೀವಿ, ಈಗ ನೋಡಿ ಮೇಡಮ್, IPS ಸೆಕ್ಷನ್ಸ್ ಇದಾವೆ, ಈಗ BNSS ಚೇಂಜ್ ಆಗಿದೆ. ಇಂಥ ಏನು IPC ಸೆಕ್ಷನ್ಸ್ಗೆ, BNSS ಸೆಕ್ಷನ್ಗೆ ಇಂಥದೇ ಶಿಕ್ಷೆ ಅಲ್ವಾ ಮೇಡಮ್? ಇದನ್ನ ಮೀರಿ ನ್ಯಾಯಮೂರ್ತಿಗಳು ಸಹ, ಜಡ್ಜು ಸಹ ಬೇರೆ ಶಿಕ್ಷೆನ ಕೊಡಕ್ಕಾಗಲ್ಲ. ಅದೇ ರೀತಿ ಕಡಿಮೆ ಮಾಡಬಹುದು, ಮಾನವೀಯತೆ ದೃಷ್ಟಿಯಲ್ಲಿ ಕಡಿಮೆ ಮಾಡಬಹುದು ಅದ್ರ ಗ್ರೌಂಡ್ಸ್ ಎಲ್ಲ ನೋಡಿ, ಆದ್ರೆ ಹೆಚ್ಚಿಗೆ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಹಂಗಿಲ್ಲ ಮೇಡಮ್. ಈಗಾಗಲೇ ನಮ್ಮ ಏನು ATC ಮಹಾಸಂಘಟನೆ ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ. 2019-20 714 ಜನ 4 ನಿಗಮಗಳಲ್ಲಿ ಡಿಸ್ಮಿಸ್ ಆಗಿದ್ದಾರೆ ಭ್ರಷ್ಟಾಚಾರದ ಅಡಿಯಲ್ಲಿ. ಭ್ರಷ್ಟಾಚಾರ ಅವ್ರು ಮಾಡಿಲ್ಲ ಪಾಪ, ನೌಕರರು ಡಿಸ್ಮಿಸ್ ಆಗಿದ್ದಾರೆ. ಇವರೆಲ್ಲಾನು ಏನಕ್ಕೆ ಆಗಿರ್ತಾರೆ ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಆಗಿರ್ತಾರೆ. ಸೊ ಭ್ರಷ್ಟಾಚಾರನ ತಡಿಬೇಕಾಗಿರೋದು ಆ ರೀತಿಯಲ್ಲ. ಭ್ರಷ್ಟಾಚಾರ ತಡಿಬೇಕಾದ್ರೆ ಕಾನೂನುಗಳನ್ನ ತರೋ ಮೂಲಕ. ಕಾನೂನುಗಳನ್ನ ತರಬೇಕಂದ್ರೆ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಇದನ್ನ ಸಮಾನ ತಪ್ಪಿಗೆ ಸಮಾನ ಶಿಕ್ಷೆ ಕಾಯ್ದೆ ತಗೊಂಬನ್ನಿ, ನಿಯಮನ ತಗೊಂಬನ್ನಿ ಅಂತ ಹೇಳಿದ್ವಿ. KCS ರೂಲ್ಸ್ ಅಲ್ಲಿ ಇದೆ. ಸರ್ಕಾರಿ ನೌಕರಿಗೆ ಯಾವ ರೀತಿ ಕಾನೂನು ಇದೆಯೋ ಅದೇ ರೀತಿಯಲ್ಲಿ ನಮಗೂ ತಗೊಂಬನ್ನಿ, ಸಮಾನ ತಪ್ಪಿಗೆ ಸಮಾನ ಶಿಕ್ಷೆ. ಈಗಾಗಲೇ ಆಂಧ್ರ ಪ್ರದೇಶನು ಇದನ್ನ ಅಳವಡಿಸ್ಕೊಂಡಿದೆ. ಇದು ರಿಪೋರ್ಟ್ಸ್ ಎಲ್ಲ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೊಟ್ಟಿದ್ದೀನಿ. ಆವಾಗ ಏನಾಗುತ್ತೆ, ತಪ್ಪು ಮಾಡಿದವ್ ನನಗೆ ಗೊತ್ತಾಗ್ಬೇಕು, ನಾನು ತಪ್ಪು ಏನ್ ಮಾಡಿದ್ರೆ ನನಗೆ ಎಷ್ಟು ಶಿಕ್ಷೆ ಆಗುತ್ತೆ ಅಂತ ನನಗೆ ಗೊತ್ತಾಗ್ಬಿಡ್ಬೇಕು. ನನಗೆ ಗೊತ್ತಾಗ್ಬಿಟ್ರೆ ಅಲ್ಲಿ ಮೇಲೆ ಕೂತು ನನ್ನ ಮೇಲೆ ಪನಿಷ್ಮೆಂಟ್ ಬರೀತಾರಲ್ಲ, ಅವ್ರಿಗೂ ಅದಕ್ಕಿಂತ ಕಡಿಮೆ ಮಾಡ್ಬೋದೇ ಹೊರತು ಜಾಸ್ತಿ ಮಾಡಕ್ ಪ್ರಾವಿಷನ್ ಸಿಗಬಾರ್ದು. ಸೊ ಭ್ರಷ್ಟಾಚಾರ ತಡಿಬೇಕಾದ್ರೆ ಮೊದಲು ಸಂಸ್ಥೆಯಲ್ಲಿರೋ ಕಾನೂನುಗಳನ್ನ ತಿದ್ದುಪಡಿ ಆಗ್ಬೇಕು. ನಾವು ತಿಳ್ಕೊಬೇಕು ಕಾನೂನುಗಳೇನಂದ್ರೆ ನಾವು ತಿಳ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ಸಮಾನ ತಪ್ಪಿಗೆ ಸಮಾನ ಶಿಕ್ಷೆ ತರಬೇಕು ಅನ್ನೋ ಒಂದು ನಿಯಮ ನಮ್ಮ ಸಂಸ್ಥೆಗೆ ಬರ್ಬೇಕಂತ ನಾವು ಈಗಾಗಲೇ KSRTC ಅಲ್ಲಿ ಒತ್ತಾಯ ಮಾಡ್ತಾ ಇದೀವಿ. BMTC ಅಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಸತ್ಯವತಿ ಮೇಡಮ್ ಇದ್ದಾಗ ಕೆಲವೊಂದು ವಿಚಾರಗಳಲ್ಲಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅಪ್ಡೇಟ್ ಆಗುವಂತ ವಿಚಾರಗಳು ಇದಾವೆ. ಸೊ ಭ್ರಷ್ಟಾಚಾರಗಳು ಈ ಹಂತದಲ್ಲಿ ನಾವು ಬದಲಾವಣೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ನೌಕರರು ನಮ್ಮ ಸಂಸ್ಥೆಯ ಕಾನೂನುಗಳನ್ನ ತಿಳ್ಕೋಬೇಕು, ನಿಯಮಗಳನ್ನ ತಿಳ್ಕೋಬೇಕು. ಆವಾಗ ಖಂಡಿತ ಅವರು ತಪ್ಪುಗಳನ್ನ ಮಾಡಕ್ ಹೋಗಲ್ಲ. ತಪ್ಪುಗಳು ಮಾಡಿದಾಗ ಏನ್ ಶಿಕ್ಷೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ ಮನವರಿಕೆ ಆದಾಗ ಆವಾಗ ಅವರು ತಪ್ಪುಗಳು ಮಾಡಲ್ಲ. ಈಗ ತಪ್ಪುಗಳು ಮಾಡಿದ್ರೆ ಇದೇ ಸಂಘಟನೆ ನಾಯಕರುಗಳು ಇದೇ ಕೇಂದ್ರ ಕಚೇರಿ ಮತ್ತೆ ವಿಭಾಗೀಯ ಕಚೇರಿಗಳ ಮುಂದೆ ಬ್ರೋಕರ್ ಕೆಲಸಗಳನ್ನ ಮಾಡ್ತಾರೆ. ತಪ್ಪು ಮಾಡ್ಬಿಟ್ಟು ಒಬ್ಬ ನೌಕರ ಹೋಗಿದ್ದ ತಕ್ಷಣನೇ ನೀನ್ ಡಿಸ್ಮಿಸ್ ಆಗ್ಬಿಡ್ತೀಯಪ್ಪ ಈ ಕೇಸಲ್ಲಿ, ನಾನು ನಿನ್ನ ಉಳಿಸ್ಕೊಡ್ತೀನಿ ಬಾರಪ್ಪ, DC ನನ್ಗೆ ಗೊತ್ತಿರೋರು, ಅವ್ರು ನನ್ಗೆ ಗೊತ್ತಿರೋರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ದುಡ್ಡನ್ನ ತಗೊಂಡು ಮತ್ತೆ ಪಾಪ ಅವನಿಗೆ ಇಂಕ್ರಿಮೆಂಟ್ ಅವು ಇವು ಕಡ್ತಾಕೊಂಡಾಗ ಇವ್ರು ಹೇಳ್ತಾರೆ ಡಿಸ್ಮಿಸ್ ಆಗೋ ಕೇಸಪ್ಪ, ನಾನು ನಿನ್ನ ಉಳಿಸಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಹತ್ರ ದುಡ್ಡು ತಗೊಂಡು ಭ್ರಷ್ಟಾಚಾರ ಮಾಡಕ್ ಮೂಲಕ ಅಧಿಕಾರಿಗಳಿಗೂ ಕೊಡ್ತಾರೋ ಬಿಡ್ತಾರದು. ಇವ್ರಂತೂ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಿವೃತ್ತಿಗೊಂಡ ಮೇಲೇನು ಇವರು ಕೇಂದ್ರ ಕಚೇರಿಗಳು ಮತ್ತೆ ವಿಭಾಗ ಕಚೇರಿಗಳ ಸುತ್ತಮುತ್ತನೇ ಇವರ ಜೀವನ ಕಟ್ಕೊಂಡವ್ರೆ. ಸೊ ಆ ನಿಟ್ಟಿನಲ್ಲಿ ಇದು ಭ್ರಷ್ಟಾಚಾರನ ತಡಿಬೇಕಾಗಿರೋದು ಕಾನೂನುಗಳು ತಗೊಳ್ಳೋ ಮೂಲಕ ಒಂದು ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಭ್ರಷ್ಟಾಚಾರ ಕಂಡು ಬಂದಂತ ಸಮಯದಲ್ಲಿ ನಾವು ಬೇರೊಬ್ಬರ ತರ TV ಮುಂದೆಗಳು ಬಂದ್ಬಿಟ್ಟು ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಹೋಗ್ಬಿಟ್ಟು ಟೋಕನ್ ಹಾಕ್ಸ್ಕೊಳ್ಳೋ ಗಿರಾಕಿಗಳು ನಾವಲ್ಲ. ಇದನ್ನೇ ಒಂದು ಪ್ರವೃತ್ತಿ ಮಾಡ್ಕೊಂಡಿರೋ ಒಂದು ಗುಂಪು ಅಲ್ಲಿ ಕೇಂದ್ರ ಕಚೇರಿ ಅಲ್ಲಲ್ಲಿ ಸೃಷ್ಟಿಯಾಗಿದ್ದಾವೆ. ಈಗಾಗಲೇ ಭ್ರಷ್ಟಾಚಾರ ನಡೆದಿದೆ, ನಾನು ಲೋಕಾಯುಕ್ತ ಕೇಸ್ ಕೊಟ್ಬಿಟ್ಟಿದ್ದೀನಿ, ನಾನು ಅಲ್ಲಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವರೇ ಕಂಪ್ಲೇಂಟ್ ಕೊಟ್ಟು ಮತ್ತೆ ಅವರೇ ಹೋಗಿ ಟೋಕನ್ ಹಾಕ್ಸ್ಕೊಂಡು ಕೇಸ್ ವಾಪಸ್ ತಗೊಳ್ತಾ ಇರೋ ವಿಚಾರಗಳು ತುಂಬಾ ನಡೀತಾ ಇದೆ. ಬಟ್ ನಾವು ಆತರ ಕೆಲಸಗಳಿಗೆ ಕೂಟ ಮತ್ತೆ ಒಕ್ಕೂಟ ಹೋಗದೆ ಕಾನೂನುಗಳನ್ನ ತಿದ್ದುಪಡಿ ತರೋ ಮೂಲಕ, ಹೊಸ ಕಾನೂನುಗಳನ್ನ ತರೋ ಮೂಲಕ ಶಾಶ್ವತ ಪರಿಹಾರ, ಅಲ್ಲೂ ಶಾಶ್ವತ ಪರಿಹಾರಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ನೌಕರನ್ನ ಎಜುಕೇಟೆಡ್ ಮಾಡೋ ವಿಚಾರದಲ್ಲಿ, ಅವ್ರಿಗೆ ತಿಳಿಸುವಂತ ವಿಚಾರಗಳಲ್ಲಿ, ಮತ್ತೆ ಎಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾವು ಕೇಂದ್ರ ಕಚೇರಿಗೆ ನಾವು ಕಂಪ್ಲೇಂಟ್ಸ್ ನ ಕೊಡೋದ್ರ ಮುಖಾಂತರ ನಾವು ತಡೆಯುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಇದೀಗ ಸರ್ ಮಾರ್ಚ್ 21 ನಂತರದಲ್ಲಿ ನಿಮ್ಮ ಒಂದು ಒಕ್ಕೂಟದ ನಡೆ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಸರ್?
ಏನು ಬಜೆಟ್ನಲ್ಲಿ ನಮಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಿದೆ ಸರ್ಕಾರ. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಸಾರಿಗೆ ಸಚಿವರನ್ನ ಭೇಟಿ ಮಾಡಿದಾಗ ಸಾರಿಗೆ ಸಚಿವರು ಸಹ 21ರವರೆಗೂ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಬಾಪ್ತುಗಳಿಂದ ಬರೋದು ಹಣದ ಬಗ್ಗೆ ನಮಗೆ ಲೆಕ್ಕ ಸಿಗಲ್ಲ. ನಾವು ಅದು ಸಿಕ್ಕಿದ ನಂತರ ನಾವು ಇದ್ರ ಕೂತು ಚರ್ಚೆ ಮಾಡೋಣ ಮಾತು ಹೇಳಿದ್ದಾರೆ. ಇವತ್ತು ಸಹ ಅವರು ಸರ್ಕಾರದ ಮೇಲೆ ವಿಭಿನ್ನ ರೀತಿಯಲ್ಲಿ ಒತ್ತಡ ಏರುವ ಮೂಲಕ ಹಣದ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತದನಂತರವೂ 21ರ ನಂತರ ನಾವು ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದೀವಿ. ಘೋಷಣೆ ಮಾಡ್ಕೊಂಡಿರೋ ಕಾರಣ 25ನೇ ತಾರೀಕು ನಾವು ಒಂದು ಕಾರ್ಯಕಾರಿಣಿ ಸಭೆಗೆ ಸೇರಿ ಕಾರ್ಯಕಾರಿಣಿ ಸಭೆಯ ಮುಖಾಂತರ ನಾವು ಎಲ್ಲಾ ನಿರ್ಧಾರಗಳನ್ನ ತಗೊಂಡು ನಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ ಇರಬೇಕು, ಏನ್ ಮಾಡಬೇಕು, ಯಾವ ದಿನಾಂಕಗಳಲ್ಲಿ ಮಾಡಬೇಕು, ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನೋದನ್ನ ವಿಚಾರಗಳನ್ನ ನಾವು ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಮ ಉದ್ದೇಶ ಬೇಡಿಕೆ ಕೊಳ್ಳುವ ಜೊತೆಗೆ ನಮ್ಮ ನೌಕರರ ಉಳಿವು ಸಹ ಅಷ್ಟೇ ಮುಖ್ಯ ಇದೆ. ದೇರ್ ಸೇಫ್ಟಿ ಇಸ್ ಫಸ್ಟ್ ನಮ್ದು. ಯಾಕಂದ್ರೆ 2021ರ ಒಂದು ಕಹಿ ನೆನಪುಗಳು ಇನ್ನೂ ನಮ್ಮ ಮನಸ್ಸುಗಳಿಂದ ಗಾಯ ಆಗಿಲ್ಲ. ಇನ್ನೂ ನನ್ನ ನೌಕರ ಸೇಫ್ಟಿ ನೋಡ್ಕೊಂಡು ಮತ್ತೆ ಅದಕ್ಕೆ ಏನು ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಳ್ಬೇಕು ಅದನ್ನೆಲ್ಲ ಕೈಗೊಂಡು ನಾನು ನನ್ನ ಬೇಡಿಕೆಗೋಸ್ಕರ ನನ್ನ ನೌಕರರನ್ನ ಹೋರಾಟಕ್ಕೆ ಅನಿವಾರ್ಯವಾದರೆ ಅವಶ್ಯಕತೆ ಬಿದ್ದರೆ ಖಂಡಿತ ನಾವು ಹೋರಾಟಕ್ಕೂ ಸಿದ್ಧ. ಈಗಾಗಲೇ ನಾವು ಇಂದಿನ ಸರ್ಕಾರದ ಮುಂದೆ ನಾವು ಯಾವ ಹೋರಾಟಗಳನ್ನ ಮಾಡಿದೆ ಅಂತ ನಮ್ಮ ನೌಕರರು ನೋಡಿದ್ದಾರೆ. ಆದ್ರೆ ಇವ್ರಿಗೆ ಏನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ ಅನ್ನೋದು ಇವರು ಬೊಬ್ಬೆ ಹೊಡಿತಾ ಇದ್ದಾರೆ ನಮ್ಮ ವಿರೋಧಿಗಳು. ಆದ್ರೆ ಸಿಕ್ಕಿರುವಂತ ಪ್ರತಿಫಲಗಳು ನಮ್ಮ ನೌಕರ ಅನುಭವಿಸ್ತಾರೋ ಅವರ ಮನಸ್ಸುಗಳಲ್ಲಿದೆ. ಸೊ ಒಕ್ಕೂಟ ಕರೆ ಕೊಡುವ ಒಂದು ಹೋರಾಟಕ್ಕೆ ನೌಕರರು ಸಹ ಸಾಥ್ ಕೊಡ್ತಾರೆ, ಅದರಲ್ಲಿ ಯಾವುದೇ ಇಲ್ಲ. ಆದ್ರೆ ನಾನು ನೌಕರರು ದಿನಾ ಫೋನ್ ಮಾಡು, ಹೋರಾಟ ಯಾವಾಗಣ, ಯಾವಾಗ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದು ನಿಮ್ಮ ಸೇಫ್ಟಿ ಫಸ್ಟ್, ನಂತರ ನಾನು ಹೋರಾಟಕ್ಕೆ ಇದು ಮಾಡ್ತಾ ಇದ್ದೀನಿ. ಕೆಲವು ಯೋಜನೆಗಳು ಕಾರ್ಯಗಳೆಲ್ಲ ಮಾಡ್ಬೇಕಾದ್ರಿಂದ ಸ್ವಲ್ಪ ತಾಳ್ಮೆ ವಹಿಸಿ ಅಂತ ಹೇಳ್ತೀವಿ. ಸೊ 21ರ ನಂತರ ಸಚಿವರು ಯಾವ ರೀತಿಯಲ್ಲಿ ನಮ್ಮ ವಿಚಾರಗಳು ಮಾತಾಡ್ತಾರೆ ಅದ ನಂತರ ನಾವು ಡಿಪೆಂಡ್ ಆಗಿರುತ್ತೆ ಮೇಡಮ್. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗೋಸ್ಕರ ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡುವ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.